ದೈಹಿಕ ಶಿಕ್ಷಣ ಶಿಕ್ಷಕ, ಪ್ರತಿ ಶಾಲೆಯ ಸಿಪಾಯಿ. ಬೆಳಗಿನ ಪ್ರಾರ್ಥನಾ ಅವಧಿಯಲ್ಲಿ ಮಕ್ಕಳನ್ನು ಶಿಸ್ತಾಗಿ ನಿಲ್ಲಿಸಿ ಪ್ರಾರ್ಥನೆಯನ್ನು ಮುಗಿಸಿಕೊಡ್ತಕ್ಕಂತಹ ಅವರು. ನಂತರ ಶಾಲೆಯ ಆಗುಹೋಗುಗಳನ್ನು, ಸ್ವಚ್ಛತೆಯನ್ನು, ಹಾಗೆ ಶಾಲೆಯ ಎಲ್ಲ ಕರ್ತವ್ಯಗಳಲ್ಲೂ ಕೂಡ ತಮ್ಮದೇ ಕರ್ತವ್ಯ ಅಂತ ಮುನ್ನುಗ್ತಕ್ಕಂತಹ ಧೈರ್ಯಶಾಲಿ. ಹಾಗೇ ಅಲ್ಲ, ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗ್ತಕ್ಕಂತಹ ಒಬ್ಬ ಶಿಕ್ಷಕ. ಇನ್ನು ವರ್ಷಗಳು ಹುರುಳಿದ್ರೂ ಮಕ್ಕಳ ಸಾಧನೆಯಲ್ಲಿನೇ ಗುರಿ ಮುಟ್ಟುತ್ತೀನಿ ಅನ್ನುವಂತಹ ಧ್ಯೇಯವನ್ನು ಇಟ್ಟುಕೊಂಡು ಮುನ್ನುಗ್ತಕ್ಕಂತಹ ಸಾಧಕ. ಅದನ್ನೆಲ್ಲ ಹೊರತುಪಡಿಸಿ ಎಲ್ಲ ವಿದ್ಯಾರ್ಥಿಗಳ ಶಿಖರವನ್ನು ತನ್ನದೇ ಜಯ ಅಂತ ಹೇಳಿ ಖುಷಿ ಪಡ್ತಕ್ಕಂತಹ ಸಾಹುಕಾರ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಕೊನೆಯ ಅವಧಿಯಲ್ಲಿ ನಮ್ಮ ಕನಸುಗಳನ್ನೆಲ್ಲ ಸಾಕಾರಗೊಳಿಸ್ತಕ್ಕಂತಹ ಸಾಹುಕಾರ ಯಾರಾದರೂ ಇದ್ದರೆ ಅದು ಯಾರೂ ಅಲ್ಲ, ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್. ಆರೋಗ್ಯದ ಬಗ್ಗೆ ಕಾಳಜಿ ಕೊಟ್ಟರು, ಶಿಸ್ತು ಅಂದರೆ ತಿಳಿಸ್ಕೊಟ್ರು, ಮೆಡಿಟೇಷನ್ ಅಂದರೆ ತಿಳಿಸ್ಕೊಟ್ರು. ಇವೆಲ್ಲ ಜೀವನದ ಅವಿಭಾಜ್ಯ ಅಂಗಗಳಾಗಿ ರೂಢಿಸಿಕೊಳ್ಳೋದಕ್ಕೆ ಮಾರ್ಗದರ್ಶಕರಾಗಿ ನಿಂತರು. ಇವತ್ತು ನಾನು ಅವರನ್ನು ನೆನೆಸ್ಕೋಬೇಕು ಅಂದರೆ ಅವರು ನಮಗೆ ನೀಡಿರ್ತಕ್ಕಂಥ